ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಸ್ತಸಾಮುದ್ರಿಕ ಶಾಸ್ತ್ರವು ಭವಿಷ್ಯ ತಿಳಿಯಲು ಒಂದು ಅತ್ಯಂತ ಪ್ರಮುಖ ಶಾಖೆಯಾಗಿದೆ. ಪ್ರಾಚೀನ ಕಾಲದಿಂದಲೂ ಕೈಗಳಲ್ಲಿರುವ ರೇಖೆಗಳು, ಬೆರಳುಗಳ ಗಾತ್ರ, ಉದ್ದ, ಆಕಾರ ಮತ್ತು ತುದಿಗಳ ಸ್ವರೂಪವನ್ನು ಆಧರಿಸಿ ವ್ಯಕ್ತಿಯ ಸ್ವಭಾವ, ಆರ್ಥಿಕ ಸ್ಥಿತಿ, ಆರೋಗ್ಯ, ವೃತ್ತಿ ಜೀವನ ಮತ್ತು ಸಂಬಂಧಗಳ ಕುರಿತು ಮಾಹಿತಿ ಪಡೆಯಲಾಗುತ್ತದೆ. ಹಸ್ತವು ಆ ವ್ಯಕ್ತಿಯ ಮನೋಭಾವ, ಮನಸ್ಥಿತಿ ಮತ್ತು ಜೀವನ ಪ್ರವೃತ್ತಿಗಳನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಕೈ ಮಾತ್ರವಲ್ಲ, ಮುಖ, ತಲೆ, ಕಣ್ಣು, ಮೂಗು, ಕಿವಿ, ನಾಲಿಗೆ ಈ ಎಲ್ಲಾ ಅಂಗಾಂಗಗಳ ಆಕಾರ, ಬಣ್ಣ ಮತ್ತು ಲಕ್ಷಣಗಳು ವ್ಯಕ್ತಿಯ ಭವಿಷ್ಯವನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ನಾಲಿಗೆಯ ಬಣ್ಣವು ಯಾವ ರೀತಿಯ ಭವಿಷ್ಯವನ್ನು ಹೇಳುತ್ತದೆ ಎಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ನಾಲಿಗೆ ಮತ್ತೊಬ್ಬರೊಂದಿಗೆ ಹೋಲಿಸಲಾಗದಂತೆ ವಿಭಿನ್ನವಾಗಿರುತ್ತದೆ. ಇದರ ಆಕಾರ, ಗಾತ್ರ, ಉದ್ದ ಮತ್ತು ಬಣ್ಣವು ವ್ಯಕ್ತಿಯ ಸ್ವಭಾವ, ಆರೋಗ್ಯ, ಮನೋಭಾವ ಮತ್ತು ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವರ ನಾಲಿಗೆ ಚಿಕ್ಕದಾಗಿ ಉದ್ದವಾಗಿರುವುದು ಸಾಮಾನ್ಯ, ಕೆಲವು ಜನರಲ್ಲಿ ಅದು ದಪ್ಪವಾಗಿದ್ದು ಉದ್ದವು ಕಡಿಮೆಯಾಗಿರಬಹುದು. ಈ ವಿಭಿನ್ನ ಲಕ್ಷಣಗಳು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಮತ್ತು ಸವಾಲುಗಳ ಕುರಿತು ವಿವರವನ್ನು ನೀಡುತ್ತವೆ. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ, ಕೆಲವರ ನಾಲಿಗೆಗಳು ಮೂಗಿನ ಮುಚ್ಚಳವನ್ನು ತಲುಪುವಷ್ಟು ಉದ್ದವಾಗಿರುವುದನ್ನು ವಿಶೇಷವಾಗಿ ಗಮನಿಸಲಾಗುತ್ತದೆ. ಮೂಗನ್ನು ಮುಟ್ಟುವಂತಹ ನಾಲಿಗೆಯನ್ನು ಹೊಂದಿರುವ ವ್ಯಕ್ತಿಯನ್ನು ಬಹಳ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಮಹಿಳೆಯರು ಜೀವನದಲ್ಲಿ ಎಲ್ಲಾ ದಿಕ್ಕಿನಲ್ಲಿ ಹಿತಕರ ಘಟನೆಗಳನ್ನು ಮತ್ತು ಯಶಸ್ಸನ್ನು ಎದುರಿಸುತ್ತಾರೆ. ಈ ವ್ಯಕ್ತಿಯ ಜೀವನದಲ್ಲಿ ಧನ, ಸಂಪತ್ತು, ಸ್ಥಿರ ಆರ್ಥಿಕತೆ ಮತ್ತು ಸುವ್ಯವಸ್ಥಿತ ಜೀವನ ಸಾಧ್ಯವಾಗುತ್ತದೆ. ಇವರು ತಮ್ಮ ಶ್ರಮ ಮತ್ತು ಪ್ರತಿಭೆಯ ಮೂಲಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ. ಇವರ ಯಶಸ್ಸಿನ ಹಾದಿ ಸಾಮಾನ್ಯವಾಗಿ ಸುಗಮವಾಗಿದ್ದು, ಏನಾದರೂ ಬಿಕ್ಕಟ್ಟುಗಳು ಬಂದರೆ ಕೂಡ ಅವನ್ನು ಧೈರ್ಯದಿಂದ ಹಾಗೂ ಸಮರ್ಥತೆಯಿಂದ ಎದುರಿಸುತ್ತಾರೆ. ಮನೆಯಲ್ಲಿನ ಪರಿಸ್ಥಿತಿ ಶಾಂತ ಮತ್ತು ನೆಮ್ಮದಿಯುತವಾಗಿರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸಂಬಂಧಗಳು ಪ್ರೀತಿ, ಗೌರವ ಮತ್ತು ಬಾಂಧವ್ಯದಿಂದ ಕಟ್ಟಲ್ಪಡುವವು. ಇವರು ಮನೆಯಲ್ಲಿಯೂ ಕೆಲಸದ ಸ್ಥಳದಲ್ಲಿಯೂ ಸಹ ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿತನದಿಂದ ತಮ್ಮ ಕೆಲಸವನ್ನು ನಿರ್ವಹಿಸುತ್ತಾರೆ. ಇಂತಹ ವ್ಯಕ್ತಿಯವರ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ, ಶ್ರದ್ಧೆ, ಧೈರ್ಯ ಮತ್ತು ಸಮರ್ಥತೆಗಳ ಸಂಯೋಜನೆ ಕಾಣಿಸಿಕೊಳ್ಳುತ್ತದೆ. ಸೋಷಿಯಲ್ ಅಥವಾ ವೃತ್ತಿಪರ ಜೀವನದಲ್ಲಿ ಇವರು ತಮ್ಮ ಗುಣಗಳಿಂದ ಜನರನ್ನು ಆಕರ್ಷಿಸುತ್ತಾರೆ ಮತ್ತು ತಮ್ಮ ಪರಿಸರದಲ್ಲಿ ಗೌರವ ಮತ್ತು ಖ್ಯಾತಿಯನ್ನು ಗಳಿಸುತ್ತಾರೆ. ಇವರು ಕೌಟುಂಬಿಕ ನೆಮ್ಮದಿ ಮತ್ತು ಸಂತೋಷವನ್ನು ಮಾತ್ರ ಹುಡುಕುವುದಲ್ಲ, ಅವರ ಕುಟುಂಬ ಸದಸ್ಯರ ಭದ್ರತೆ ಮತ್ತು ಸಂತೋಷವನ್ನು ಪ್ರಾಥಮ್ಯದಲ್ಲಿ ಇಡುತ್ತಾರೆ. ಮೂಗನ್ನು ಮುಟ್ಟುವಂತೆ ಉದ್ದವಂತೂ ನಾಲಿಗೆಯು ವ್ಯಕ್ತಿಯ ಅದೃಷ್ಟ, ಸಂಪತ್ತು, ಸಮೃದ್ಧಿ ಮತ್ತು ಖ್ಯಾತಿಯನ್ನು ಸೂಚಿಸುವ ಪ್ರಮುಖ ಲಕ್ಷಣವಾಗಿದೆ. ಇಂತಹ ಮಹಿಳೆಯವರು ಜೀವನದಲ್ಲಿ ಶ್ರದ್ಧೆ, ಶ್ರಮ ಮತ್ತು ಧೈರ್ಯದಿಂದ ಯಶಸ್ಸನ್ನು ಗಳಿಸುತ್ತಾರೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಸ್ಥಾಪಿಸುತ್ತಾರೆ ಮತ್ತು ತಮ್ಮ ವ್ಯಕ್ತಿತ್ವದ ಮೂಲಕ ಸಮಾಜದಲ್ಲಿ ಗೌರವ ಮತ್ತು ಪ್ರಭಾವವನ್ನು ಪಡೆಯುತ್ತಾರೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ, ವ್ಯಕ್ತಿಯ ಬುದ್ಧಿಮತ್ತೆ ಮತ್ತು ಜ್ಞಾನವನ್ನು ಅವನ ನಾಲಿಗೆಯ ಲಕ್ಷಣಗಳ ಮೂಲಕ ಗುರುತಿಸಲು ಸಾಧ್ಯವೆಂದು ಹೇಳಲಾಗುತ್ತದೆ. ವಿಶೇಷವಾಗಿ ಯಾರಿಗೆ ಕೆಂಪು ಬಣ್ಣದ, ತೆಳ್ಳಗೆ ಮತ್ತು ತುಂಬಾ ಮೃದುವಾದ ನಾಲಿಗೆ ಇರುತ್ತದೆ, ಆ ವ್ಯಕ್ತಿಯು ಅತ್ಯಂತ ಜ್ಞಾನವುಳ್ಳವನಾಗಿರುತ್ತಾನೆ. ಇಂತಹ ವ್ಯಕ್ತಿಯು ಶ್ರದ್ಧೆಯೊಂದಿಗೆ ಅಧ್ಯಯನ ಮತ್ತು ಕಲಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಾನೆ. ಅವರು ವಿಷಯಗಳನ್ನು ತುಂಬಾ ಶೀಘ್ರವಾಗಿ ಹಾಗೂ ಸಮರ್ಥತೆಯಿಂದ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇತರರು ಸುಲಭವಾಗಿ ಕಲಿಯಲಾಗದ ವಿಷಯವನ್ನು ಕೂಡ ಇವರು ಬಹಳ ವೇಗವಾಗಿ ತಿಳಿದುಕೊಳ್ಳುತ್ತಾರೆ. ಮೃದುವಾದ ಮತ್ತು ಕೆಂಪು ಬಣ್ಣದ ನಾಲಿಗೆಯನ್ನು ಹೊಂದಿರುವವರು ತಮ್ಮ ಬುದ್ಧಿವಂತಿಕೆಯೊಂದಿಗೆ ಎಲ್ಲರ ಗಮನ ಸೆಳೆಯುತ್ತಾರೆ. ಇವರು ಚುರುಕು, ಚಾತುರ್ಯ ಹಾಗೂ ಯುಕ್ತಿಯುತ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾರೆ. ಕೆಲಸದ ಸ್ಥಳದಲ್ಲಿ
ಇಂತಹ ವ್ಯಕ್ತಿಯು ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ, ಯಾಕೆಂದರೆ ಅವರು ತಮ್ಮ ಚುರುಕುತನ, ತ್ವರಿತ ನಿರ್ಧಾರ ಶಕ್ತಿ ಮತ್ತು ಸಮರ್ಥತೆಯಿಂದ ಎಲ್ಲಾ ಕೆಲಸಗಳನ್ನು ಸುಗಮವಾಗಿ, ಸಮರ್ಥವಾಗಿ ಪೂರ್ಣಗೊಳಿಸುತ್ತಾರೆ. ಇವರು ತಮ್ಮ ವೃತ್ತಿಪರ ಜೀವನದಲ್ಲಿ ಶ್ರದ್ಧೆ, ನಿಯಮ ಮತ್ತು ಜವಾಬ್ದಾರಿತನದಿಂದ ಯಶಸ್ಸು ಗಳಿಸುತ್ತಾರೆ. ಅದೇ ಸಮಯದಲ್ಲಿ ತೆಳ್ಳಗಿನ ನಾಲಿಗೆಯನ್ನು ಹೊಂದಿರುವವರು ದೇವಭಕ್ತಿಯಲ್ಲಿಯೂ ಹೆಚ್ಚು ಆಸಕ್ತಿ ತೋರುತ್ತಾರೆ. ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಸದಾ ಸಿದ್ಧರಾಗಿರುತ್ತಾರೆ. ದೇವರ ಸೇವೆ, ಪೂಜೆ, ಜಪ, ಧ್ಯಾನ ಮುಂತಾದ ವಿಧಗಳಲ್ಲಿ ಇವರ ತೀವ್ರ ಆಸಕ್ತಿ ಕಂಡುಬರುತ್ತದೆ. ಇಂತಹ ವ್ಯಕ್ತಿಯು ತಮ್ಮ ಜ್ಞಾನವನ್ನು ಮಾತ್ರ ಸಾಧಿಸುವುದಲ್ಲ, ಧಾರ್ಮಿಕ ಹಾಗೂ ನೈತಿಕ ಮಾರ್ಗದರ್ಶನದಲ್ಲಿಯೂ ಶ್ರೇಷ್ಠತೆಯನ್ನು ತೋರಿಸುತ್ತಾನೆ. ಸಾಮಾನ್ಯವಾಗಿ ಈ ಲಕ್ಷಣವುಳ್ಳ ಮಹಿಳೆಯರು ತಮ್ಮ ಬುದ್ಧಿವಂತಿಕೆ, ತೀಕ್ಷ್ಣ ವಿವೇಕ, ಚುರುಕುತನ ಮತ್ತು ಧಾರ್ಮಿಕತೆಯೊಂದಿಗೆ ತಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ. ಅವರ ಅಧ್ಯಯನ ಮತ್ತು ಕೆಲಸದ ಸಾಮರ್ಥ್ಯದಿಂದ ಅವರು ಪರಿಸರದಲ್ಲಿ ಗೌರವವನ್ನು ಗಳಿಸುತ್ತಾರೆ. ಅಲ್ಲದೆ ಧಾರ್ಮಿಕ ಆಸಕ್ತಿಯು ಇವರನ್ನು ಆಂತರಿಕ ಶಾಂತಿ, ಶ್ರದ್ಧೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿಸುತ್ತದೆ. ಇವರ ಚುರುಕುತನ, ಶ್ರದ್ಧೆ ಮತ್ತು ಜ್ಞಾನವು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು, ಗೌರವ ಮತ್ತು ಸೌಭಾಗ್ಯವನ್ನು ತರುತ್ತದೆ. ಹೀಗಾಗಿ ತೆಳ್ಳಗಿನ, ಕೆಂಪು ಮತ್ತು ಮೃದುವಾದ ನಾಲಿಗೆಯನ್ನು ಹೊಂದಿರುವ ವ್ಯಕ್ತಿಯು ಬುದ್ಧಿವಂತಿಕೆ, ಶ್ರದ್ಧೆ, ಚುರುಕುತನ ಮತ್ತು ಧಾರ್ಮಿಕ ನಿಷ್ಠೆಗಳಿಂದ ಜೀವನದಲ್ಲಿ ಪ್ರಭಾವ ಬೀರುವ ವ್ಯಕ್ತಿಯಾಗಿರುತ್ತಾನೆ. ಇವರಲ್ಲಿ ಇರುವ ಈ ಗುಣಗಳು ಅವರಿಗೆ ಕೌಟುಂಬಿಕ, ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ತಂದುಕೊಡುತ್ತವೆ. ಮಹಿಳೆಯರ ಹಾಗೂ ಪುರುಷರ ನಾಲಿಗೆಯಲ್ಲಿ ಮೂಲಭೂತ ವ್ಯತ್ಯಾಸ ಹೆಚ್ಚು ಇರುವುದಿಲ್ಲ, ಆದರೆ ಕೆಲವು ಸಣ್ಣ ಸ್ವರೂಪ ಭಿನ್ನತೆಗಳು ಕಂಡುಬರುತ್ತವೆ. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೆಲವೊಂದು ವಿಶೇಷ ಲಕ್ಷಣಗಳುಳ್ಳ ನಾಲಿಗೆಯನ್ನು ಹೊಂದಿರುವ ಮಹಿಳೆಯರು ಜೀವನದಲ್ಲಿ ವಿಶೇಷ ಅದೃಷ್ಟವನ್ನು ಅನುಭವಿಸುತ್ತಾರೆ. ವಿಶೇಷವಾಗಿ ಮೃದುವಾದ, ಕೆಂಪು ಬಣ್ಣದ ಮತ್ತು ತೆಳ್ಳಗಿನ ನಾಲಿಗೆಯನ್ನು ಹೊಂದಿರುವ ಮಹಿಳೆಯರು ಬಹಳ ಭಾಗ್ಯಶಾಲಿಗಳಾಗಿರುತ್ತಾರೆ ಎಂದು ಪರಿಗಣಿಸಲಾಗಿದೆ. ಇಂತಹ ಮಹಿಳೆಯರು ಜೀವನದ ಪ್ರತಿಯೊಂದು ಹಂತದಲ್ಲಿ ಸಂತೋಷವನ್ನು ಅನುಭವಿಸುವ ಶಕ್ತಿ ಹೊಂದಿರುತ್ತಾರೆ. ಅವರ ಜೀವನದಲ್ಲಿ ಆರ್ಥಿಕ, ಸಾಮಾಜಿಕ, ಕುಟುಂಬಿಕ ಹಾಗೂ ವೃತ್ತಿಪರ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯೂ ಕಾಣಿಸಿಕೊಳ್ಳುತ್ತದೆ. ದಾಂಪತ್ಯ ಜೀವನದಲ್ಲಿ ಇಂತಹ ಮಹಿಳೆಯರು ತಮ್ಮ ಸಂಗಾತಿಯೊಂದಿಗೆ ಗಾಢ ಸಂಬಂಧವನ್ನು ರೂಪಿಸಿಕೊಂಡು ಸಂತೋಷದ ಜೀವನವನ್ನು ನಡೆಸುತ್ತಾರೆ. ಇವರ ಉತ್ಸಾಹ, ಬುದ್ಧಿವಂತಿಕೆ ಮತ್ತು ಸಮರ್ಪಣೆ ದಾಂಪತ್ಯ ಜೀವನವನ್ನು ಶಾಂತಿ, ನೆಮ್ಮದಿ ಹಾಗೂ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣಗಳಿಂದ ತುಂಬಿಸುತ್ತದೆ. ವೃತ್ತಿಜೀವನದ ದೃಷ್ಟಿಯಿಂದ ಈ ಲಕ್ಷಣವಿರುವ ಮಹಿಳೆಯರು ಕಠಿಣ ಪರಿಶ್ರಮ ಮಾಡುವ ಮೂಲಕ ಯಶಸ್ಸು ಗಳಿಸುತ್ತಾರೆ. ಕೆಲಸದಲ್ಲಿ ಅವರು ತಮ್ಮ ಬುದ್ಧಿವಂತಿಕೆ, ಚುರುಕುತನ ಮತ್ತು ದೃಢತೆಯನ್ನು ತೋರಿಸುತ್ತಾರೆ. ಅವರ ನಿರ್ಧಾರಶೀಲತೆಯು ಸಮಸ್ಯೆಗಳ ಮೇಲೆ ಶ್ರದ್ಧೆಗೂಡಿಸಿ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಲು ಸಹಾಯ ಮಾಡುತ್ತದೆ. ಇಂತಹ ಮಹಿಳೆಯರು ತಮ್ಮ ಸ್ವಂತ ಸಾಮರ್ಥ್ಯದಿಂದ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ. ಇತರರೊಂದಿಗೆ ಸಂಬಂಧಗಳಲ್ಲಿ ಅವರು ಬುದ್ಧಿವಂತಿಕೆ ಮತ್ತು ಸಮರ್ಪಣೆಯ ಮೂಲಕ ಬಲವನ್ನು ತೋರಿಸುತ್ತಾರೆ. ತಮ್ಮ ಕುಟುಂಬದ ಸದಸ್ಯರ ಹಿತಕ್ಕಾಗಿ ತೀವ್ರವಾಗಿ ಪರಿಶ್ರಮಿಸುತ್ತಾರೆ. ಈ ರೀತಿಯ ಮಹಿಳೆಯು ತಮ್ಮ ಜೀವನದಲ್ಲಿ ಸಂತೋಷವನ್ನು, ಶ್ರೇಷ್ಠತೆಯನ್ನು, ಗೌರವವನ್ನು ಹಾಗೂ ಸೌಭಾಗ್ಯವನ್ನು ತರುತ್ತಾರೆ. ಹೀಗಾಗಿ ಮೃದು, ಕೆಂಪು ಹಾಗೂ ತೆಳ್ಳಗಿನ ನಾಲಿಗೆಯನ್ನು ಹೊಂದಿರುವ ಮಹಿಳೆಯರು ದಾಂಪತ್ಯ ಜೀವನ, ವೃತ್ತಿಜೀವನ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಯಶಸ್ಸು ಗಳಿಸುತ್ತಾರೆ. ಇವರಲ್ಲಿ ವ್ಯಕ್ತವಾಗುವ ಭಾಗ್ಯ, ಬುದ್ಧಿವಂತಿಕೆ, ಪರಿಶ್ರಮ ಮತ್ತು ಸಮರ್ಪಣೆ ಇವು ಇವರ ಜೀವನವನ್ನು ಸಂತೋಷ, ಸೌಭಾಗ್ಯ ಮತ್ತು ಶ್ರೇಷ್ಠತೆಯಿಂದ ತುಂಬಿಸುತ್ತವೆ. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಾಲಿಗೆಯ ಬಣ್ಣ ಮತ್ತು ಆಕಾರವು ವ್ಯಕ್ತಿಯ ಜೀವನ, ಸ್ವಭಾವ ಮತ್ತು ಭವಿಷ್ಯವನ್ನು ವಿವರಿಸುತ್ತವೆ. ಕೆಲವರಿಗೆ ನಾಲಿಗೆ ಬಿಳಿ, ತಿಳಿ ಕೆಂಪು, ತಿಳಿ ಹಳದಿ,
ನೀಲಿ ಅಥವಾ ತಿಳಿ ಹಸಿರು ಬಣ್ಣದ್ದಾಗಿರುತ್ತದೆ. ಈ ಬಣ್ಣಗಳಲ್ಲಿ ತಿಳಿ ಕೆಂಪು ಬಣ್ಣದ ನಾಲಿಗೆಯನ್ನು ಹೊಂದಿರುವ ಮಹಿಳೆಗೆ ಅತ್ಯುತ್ತಮ ಜೀವನ ಸಂಗಾತಿಯೂ ದೊರೆಯುತ್ತದೆ ಎಂಬುದು ಸಾಮುದ್ರಿಕ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಈ ರೀತಿಯ ಮಹಿಳೆಯರು ದಾಂಪತ್ಯ ಜೀವನದಲ್ಲಿ ಅತ್ಯಂತ ಸಂತೋಷವನ್ನು ಅನುಭವಿಸುತ್ತಾರೆ. ಅವರ ಮದುವೆಯ ನಂತರದ ಜೀವನವು ಸಂಪೂರ್ಣವಾಗಿ ಹರ್ಷಭರಿತವಾಗಿರುತ್ತದೆ. ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಉಳಿಸುತ್ತಾರೆ ಹಾಗೂ ಸೌಹಾರ್ದತೆ, ಭಾವನಾತ್ಮಕ ಸಮ್ಮತಿ ಮತ್ತು ಪ್ರೀತಿ ಅವರ ಜೀವನದಲ್ಲಿ ಸದಾ ಉಳಿಯುತ್ತದೆ. ತಿಳಿ ಕೆಂಪು ನಾಲಿಗೆಯನ್ನು ಹೊಂದಿರುವ ಮಹಿಳೆಯರು ಯಾವ ಸಂದರ್ಭದಲ್ಲಿಯೂ ಕೊರತೆ ಅನುಭವಿಸುವುದಿಲ್ಲ. ಅವರ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ ಮತ್ತು ಅವರು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆಯನ್ನು ಕಡಿಮೆ ಅನುಭವಿಸುತ್ತಾರೆ. ಈ ಮಹಿಳೆಯರು ಧನ ಸಂಪತ್ತಿ, ಐಷಾರಾಮಿ ಜೀವನ ಮತ್ತು ಎಲ್ಲಾ ರೀತಿಯ ಸೌಕರ್ಯಗಳನ್ನು ಹೊಂದಿರುವವರಾಗಿರುತ್ತಾರೆ. ಅವರ ಶ್ರಮ ಮತ್ತು ಬುದ್ಧಿವಂತಿಕೆ ಹಣಕಾಸಿನ ಸದೃಢತೆ ಮತ್ತು ವೈಯಕ್ತಿಕ ಯಶಸ್ಸಿಗೆ ನೆರವಾಗುತ್ತದೆ. ಇನ್ನೊಂದು ಲಕ್ಷಣವೆಂದರೆ ದಪ್ಪ ನಾಲಿಗೆಯನ್ನು ಹೊಂದಿರುವ ಮಹಿಳೆಯರು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಉತ್ತಮ ಭವಿಷ್ಯವನ್ನು ಹೊಂದಿಲ್ಲವೆಂದು ಪರಿಗಣಿಸಲಾಗುತ್ತದೆ. ದಪ್ಪ, ವಿಸ್ತೃತ ಹಾಗೂ ಉದ್ದವಾದ ನಾಲಿಗೆಯನ್ನು ಹೊಂದಿರುವ ಮಹಿಳೆಯರು ತಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಇದರಿಂದ ಅವರ ಹಣಕಾಸಿನ ಸ್ಥಿತಿ ಅಸಮಾಧಾನಕರವಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅವರ ಆರ್ಥಿಕ ಜೀವನದಲ್ಲಿ ಅಡಚಣೆಗಳು, ಅಸಮೃದ್ಧಿ ಅಥವಾ ಅನಿರೀಕ್ಷಿತ ನಷ್ಟಗಳು ಸಂಭವಿಸಬಹುದು. ಹೀಗಾಗಿ ಹಸ್ತಸಾಮುದ್ರಿಕ ಶಾಸ್ತ್ರದ ತತ್ವಾನುಸಾರ ನಾಲಿಗೆಯ ಬಣ್ಣ ಮತ್ತು ಆಕಾರವು ಮಹಿಳೆಯ ಬದುಕಿನ ಗುಣಮಟ್ಟ, ದಾಂಪತ್ಯ ಜೀವನದ ಹರ್ಷ, ಹಣಕಾಸಿನ ಸ್ಥಿತಿ ಮತ್ತು ಯಶಸ್ಸಿನ ಮಟ್ಟವನ್ನು ಸೂಚಿಸುತ್ತದೆ. ತಿಳಿ ಕೆಂಪು ಬಣ್ಣದ, ಮೃದು ಮತ್ತು ಸಮರ್ಪಕ ಆಕಾರದ ನಾಲಿಗೆಯನ್ನು ಹೊಂದಿರುವ ಮಹಿಳೆಯು ಜೀವನದಲ್ಲಿ ಸುಖ, ಐಶ್ವರ್ಯ, ಸಂಪತ್ತು ಮತ್ತು ಸಂಪೂರ್ಣ ಸಮೃದ್ಧಿಯೊಂದಿಗೆ ಜೀವನ ಸಾಗಿಸುತ್ತಾಳೆ. ಆದರೆ ದಪ್ಪ ಅಥವಾ ಅಸಮಾನ ಆಕಾರದ ನಾಲಿಗೆಯನ್ನು ಹೊಂದಿರುವವರು ಆರ್ಥಿಕ, ವೈಯಕ್ತಿಕ ಅಥವಾ ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಹಸ್ತಸಾಮುದ್ರಿಕ ಶಾಸ್ತ್ರವು ನಿಖರವಾಗಿ ಸಲಹೆ ನೀಡುತ್ತದೆ. ಮಹಿಳೆಯರು ತಮ್ಮ ಲಕ್ಷಣಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಹೆಚ್ಚು ಜಾಗೃತಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಾಲಿಗೆಯ ಆಕಾರ, ಗಾತ್ರ ಮತ್ತು ಸ್ಥಳವು ವ್ಯಕ್ತಿಯ ಜೀವನ, ಸ್ವಭಾವ ಮತ್ತು ಭವಿಷ್ಯವನ್ನು ಸೂಚಿಸುತ್ತದೆ. ವಿಶೇಷವಾಗಿ ಯಾರ ನಾಲಿಗೆಯ ಮುಂಭಾಗ ಮೊನಚಾದ ರೀತಿಯದು ಮತ್ತು ಸ್ವಲ್ಪ ಉದ್ದವಾಗಿದ್ದರೆ ಅವರ ಜೀವನದಲ್ಲಿ ಅದೃಷ್ಟವು ವಿಶೇಷವಾಗಿ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಅನೇಕ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ ಮತ್ತು ಬಹಳ ಕಡಿಮೆ ದುಃಖಗಳನ್ನು ಅನುಭವಿಸುತ್ತಾರೆ. ಅವರ ಜೀವನವು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ. ಈ ರೀತಿಯ ನಾಲಿಗೆಯನ್ನು ಹೊಂದಿರುವ ಮಹಿಳೆಯರು ಜೀವನದಲ್ಲಿ ಅನೇಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ತಮ್ಮ ಸ್ವಂತ ಉದ್ಯಮ, ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುತ್ತಾರೆ ಮತ್ತು ಹಣಕಾಸಿನ ದೃಷ್ಟಿಯಿಂದ ಸುಸ್ಥಿತಿಯಲ್ಲಿರುತ್ತಾರೆ. ಅವರ ಸಂಪತ್ತನ್ನು ಸವಕಾರಿಯಾಗಿ ನಿರ್ವಹಿಸುವ ಶಕ್ತಿ ಹಾಗೂ ಜ್ಞಾನ ಇವರಿಗೆ ಇದ್ದು, ಹಣೆಹರಿಕೆ, ಸಾಲ ಅಥವಾ ಹಣಕಾಸಿನ ತೊಂದರೆಗಳು ಅವರಿಗೆ ಕಡಿಮೆ ಸಿಗುತ್ತವೆ. ಇಂತಹ ವ್ಯಕ್ತಿಗಳು ತಮ್ಮ ಪ್ರಯತ್ನದ ಮೂಲಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ಮತ್ತು ವೈಯಕ್ತಿಕ ಹಾಗೂ ವೃತ್ತಿಪರ ಕ್ಷೇತ್ರದಲ್ಲಿ ಗೌರವ, ಖ್ಯಾತಿ ಪಡೆಯುತ್ತಾರೆ. ಹಾಗೂ ಹಸ್ತಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತೆ ಇವರಿಗೆ ಅದೃಷ್ಟವು ಸದಾ ಹತ್ತಿರ ಇರುತ್ತದೆ. ಜೀವನದ ಸವಾಲುಗಳು ಇದ್ದರೂ ಅವರು ಅವುಗಳನ್ನು ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ಎದುರಿಸುತ್ತಾರೆ. ದೈವಿಕ ಆಶೀರ್ವಾದ ಹಾಗೂ ಉತ್ತಮ ಕೆಲಸದ ಫಲವಾಗಿ ಇವರ ಕುಟುಂಬ ಜೀವನವು ಶಾಂತಿಪೂರ್ಣವಾಗಿರುತ್ತದೆ. ಸಂಗಾತಿ, ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿರುತ್ತಾರೆ. ಈ ರೀತಿಯ ನಾಲಿಗೆಯು ಇರುವ ಮಹಿಳೆಯು ತನ್ನ ಜೀವನದಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಅನುಭವಿಸುತ್ತದೆ
ಹಣ, ಸಂಪತ್ತು, ಐಶ್ವರ್ಯ, ವೃತ್ತಿ ಸಾಧನೆ ಮತ್ತು ದಾಂಪತ್ಯ ಸಂತೋಷ ಎಲ್ಲವೂ ಇವರ ಬದುಕಿನ ಭಾಗವಾಗಿರುತ್ತವೆ. ಹಸ್ತಸಾಮುದ್ರಿಕ ಶಾಸ್ತ್ರವು ಇಂತಹ ಲಕ್ಷಣವನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸುತ್ತದೆ, ಏಕೆಂದರೆ ಇದು ವ್ಯಕ್ತಿಯ ಶ್ರದ್ಧೆ, ಪರಿಶ್ರಮ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಹೀಗಾಗಿ ಮೊನಚಾದ ಮುಂಭಾಗವಿರುವ ಸ್ವಲ್ಪ ಉದ್ದದ ನಾಲಿಗೆಯನ್ನು ಹೊಂದಿರುವ ಮಹಿಳೆಯು ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅದೃಷ್ಟ, ಯಶಸ್ಸು ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾಳೆ. ಅವರ ಬದುಕು ಶಾಂತಿಪೂರ್ಣ, ನೆಮ್ಮದಿಯುತ ಮತ್ತು ಸಂತೋಷಭರಿತವಾಗಿರುತ್ತದೆ. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಇಂತಹ ವ್ಯಕ್ತಿಯ ಮೇಲೆ ದೇವತೆಗಳ ಕೃಪೆ ಸದಾ ಇರುತ್ತದೆ ಮತ್ತು ಅವರು ಯಾವಾಗಲೂ ಜೀವನದಲ್ಲಿ ಪ್ರಗತಿಯ ಹಾದಿಯ ಮೇಲೆ ಸಾಗುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.